ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನ ತಂದ. ಕರ್ನಾಟಕ ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಗಾಂಧಿನಗರದಲ್ಲಿ 17ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕನ್ನಡ ಪರ ಹೋರಾಟಗಾರರು ಹಾಗೂ ಸಂಘದ ಗೌರವಾಧ್ಯಕ್ಷರಾದ ಗಿರೀಶ್ ಗೌಡ್ರು ಮತ್ತು ಅಧ್ಯಕ್ಷರಾದ ಶ್ರೀಕಾಂತ್ ಶೆಟ್ಟಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಸಪ್ತಗಿರಿ ಗೌಡ ಭಾಗವಹಿಸಿ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮತ್ತು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಪರ ಹೋರಾಟಗಾರರು, ಕನ್ನಡ ಮನಸ್ಸುಳ್ಳ ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವಿಶೇಷವಾಗಿ ಈಶ್ವರ್ ಮೆಲೋಡೀಸ್ ತಂಡದವರಿಂದ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಆಗಮಿಸಿದ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿ ನೂರಾರು ಜನಕ್ಕೆ ಅನ್ನ ಪ್ರಸಾದವನ್ನು ವಿತರಿಸಿದರು. ಬಿಜೆಪಿ ಮುಖಂಡರಾದ ಸಪ್ತಗಿರಿ ಗೌಡ ಮಾತನಾಡಿ, ಬೆಂಗಳೂರಿನಲ್ಲಿ ಕನ್ನಡವನ್ನು ಬಳಸಿದರೆ ಸಾಕು, ಅದು ಉಳಿಯುತ್ತದೆ. ಉಳಿಸುವ ಪ್ರಯತ್ನಕ್ಕಿಂತ ಬಳಸುವ ಪ್ರಯತ್ನ ಹೆಚ್ಚಾಗಬೇಕು ಎಂದು ಹೇಳಿದರು. ಗೌಡ್ರು ಮಾತಾಡಬೇಕಾದ್ರೆ ಹೇಳಿದ್ರು, ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ನಾನು ಕೂಡ ನಮ್ಮ ತಂದೆಯವ್ರ ಹೆಸರು ಯಾವಾಗೂ ಬಳಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ, ಬಳಸೋದಕ್ಕೂ ಹೋಗೋದಿಲ್ಲ. ಅವ್ರ ಆಶೀರ್ವಾದ ಇದ್ರೆ ಸಾಕು. ಅದೇ ರೀತಿ ತಾಯಿ ಕನ್ನಡಾಂಬೆಯ ಈ ಒಂದು ಪುಣ್ಯದ ಕೆಲಸವನ್ನ, ಈ ಒಂದು ಕನ್ನಡದ ಹಬ್ಬವನ್ನ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ವಿಜೃಂಭಣೆಯಿಂದ ಕೂಡ ಆಚರಿಸ್ಕೊಂಡ್ ಬರ್ತಾ ಇರ್ತಕ್ಕಂಥ ಈ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಆಗಿರ್ತಕ್ಕಂಥ ಈ ಒಂದು ಸಂಘದಲ್ಲಿ ಮತ್ತೆ ಗಿರೀಶ್ ಗೌಡ್ರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ. ಮೊದಲನೇ ಬಾರಿ ನನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಾ. ಬಹಳ ತುಂಬುದಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನ ತಿಳಿಸ್ತೀನಿ. ಯಾಕೆ ಅಂತಂದ್ರೆ ಗಾಂಧಿನಗರದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ ಬಂದು ವಲಸೆ ಇರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥವ್ರು ಇದ್ದಾರೆ. ಇವ್ರ ಮಧ್ಯದಲ್ಲಿ ನೀವು ಕನ್ನಡಾಂಬೆಯನ್ನ ಪೂಜಿಸಿ ಕನ್ನಡದ ಹಬ್ಬವನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು, ಕನ್ನಡದ ಫಸಲನ್ನ ಎಲ್ಲ ಕಡೆ ನೀವು ಬೆಳೆಸ್ತಕ್ಕಂಥದ್ದು, ಮತ್ತೆ ನಿಮ್ಮಂತವ್ರು ಇರೋದಕ್ಕೆ ಈಗೂ ಕೂಡ ಬೆಂಗಳೂರಲ್ಲಿ ನಾವು ಒಂದಷ್ಟಾದ್ರೂ ಕೂಡ ಕನ್ನಡವನ್ನ ನಾವು ಬಳಸೋದಿಕ್ಕೆ ಮತ್ತೆ ಕನ್ನಡವನ್ನ ನಾವು ವ್ಯವಹಾರದಲ್ಲಿ ಉಪಯೋಗಿಸ್ಕೊಳ್ಳೋದಿಕ್ಕೆ ನಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದಿದೆ. ಯಾಕೆ ಅಂತಂದ್ರೆ ಹೋರಾಟಗಳು ನಿಂತು ಹೋಗ್ಬಿಟ್ರೆ ಎಲ್ಲರೂ ಕೂಡ ಮರ್ತೋಗ್ತಾರೆ. ನಮ್ಮ ಮಾತೃಭಾಷೆ ಏನಿದ್ರು ನಮ್ಮ ಮನೆ ಒಳಗಿರ್ಬೇಕು. ಆದ್ರೆ ನಮಗೆ ಬೆಂಗಳೂರಿನ ಈ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರು ನಮ್ಮೆಲ್ಲರಿಗೂ ಕೂಡ ಅನ್ನ ಕೊಟ್ಟಿದೆ, ಗಾಳಿ ಕೊಟ್ಟಿದೆ, ನೀರು ಕೊಟ್ಟಿದೆ. ಇದಕ್ಕೆ ನಾವು ಋಣವನ್ನ ತೀರಿಸ್ಬೇಕು ಅಂತಂದ್ರೆ ಕನ್ನಡಕ್ಕೆ ನಾವು ಅಷ್ಟೇ ಪ್ರೀತಿಯನ್ನ ಕೂಡ ತೋರಿಸ್ಬೇಕು, ಅಷ್ಟೇ ಗೌರವವನ್ನ ಕೊಡಬೇಕು. ಅದ್ರ ಜೊತೆಗೆ ನಾವು ಕನ್ನಡವನ್ನ ಬಳಸಿದ್ರೆ ಸಾಕು, ನಾವು ಇನ್ನೇನು ಉಳಿಸುವಂತ ಅವಶ್ಯಕತೆ ಇಲ್ಲ. ನಾವು ಬಳಸಿದ್ರೆ ಸಾಕು, ಅದು ಉಳ್ಕೊಂಡು ಹೋಗ್ತದೆ. ಮುಂದಿನ ಪೀಳಿಗೆಗೆ ಅದು ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಬಹಳ ಶ್ರದ್ಧೆಯಿಂದ ಗಿರೀಶ್ ಗೌಡ್ರು ಮತ್ತು ಅವರ ತಂಡ ಮತ್ತೆ ಇಲ್ಲಿರ್ತಕ್ಕಂಥ ಇಲ್ಲಿ ಹೋಟೆಲ್ ಉದ್ಯಮ ಇರ್ತಕ್ಕಂಥ ಎಲ್ಲರೂ ಕೂಡ ಜಯರಾಮ್ ಅವರು ಮತ್ತೆ ಬಹಳ ಜನ ಇಲ್ಲಿ ಇರ್ತಕ್ಕಂಥ ಶ್ರೀಕಾಂತ್ ಶೆಟ್ಟಿ ಅವರು ಬಹಳ ಜನ ಇಲ್ಲಿ ಅವರೆಲ್ಲರೂ ಕೂಡ ಸ್ಪಂದಿಸಿ ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತ ಶ್ರಮವನ್ನ ನೀಡಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿರ್ತಕ್ಕಂಥದ್ದಿದೆ. ಅವರೆಲ್ಲರಿಗೂ ಕೂಡ ಶುಭವನ್ನ ಕೋರ್ತೀನಿ. ನಾನು ಬಹಳ ಕ್ಷಮೆ ಕೇಳ್ತೀನಿ. ಯಾಕೆಂತಂದ್ರೆ ಕುದುರೆ ಮೇಲೆ ಬಂದಿದ್ದೀನಿ ಅಂತ ಹೇಳ್ತಿದ್ರು. ಯಾಕೆಂತಂದ್ರೆ ಬಹಳ ಸಮಯ ಕಡಿಮೆ ಇದೆ ನನಗೆ. 11 ಗಂಟೆಗೆ ಇನ್ನೊಂದು ಕಡೆ ನನಗೆ ಒಂದು ಮೀಟಿಂಗ್. ಗಾಂಧಿನಗರ ತಾವು ಸಹ 16 ವರ್ಷಗಳಿಂದ ಬರ್ತಾ ಇದ್ದೀರಿ. ಒಂಥರ ಇದು ನಾಡ ಹಬ್ಬದ ರೀತಿ ಮಾಡ್ತೀವಿ. ಗಾಂಧಿನಗರದ ರಾಜ್ಯೋತ್ಸವನೇ ಈ ಬೆಂಗಳೂರಿಗೆ ಹೋಲಿಕೆ ಮಾಡಿದ್ರೆ ಗಾಂಧಿನಗರ ರಾಜ್ಯೋತ್ಸವನೇ ಒಂದು ವಿಶೇಷ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಪರಭಾಷಿಕರ ಅವಳಿ ಇರ್ತಕ್ಕಂಥ ಹೆಚ್ಚಾಗಿ ಗಾಂಧಿನಗರದಲ್ಲಿ. ಕನ್ನಡಿಗರನ್ನ ಕನ್ನಡವನ್ನು ಕಾಪಾಡಬೇಕಾಗಿರೋದು ಹೃದಯ ಭಾಗ ಗಾಂಧಿನಗರದಲ್ಲಿ. ಅದ್ರ ಜೊತೆಗೆ ಹೊರಗಡೆಯಿಂದ ಬರ್ತಾ ಇರ್ತಕ್ಕಂಥ ವಲಸಿಗರ ಕಾಟ, ಇದರ ಮಧ್ಯೆ ನಮ್ಮಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲದಿರ್ತಕ್ಕಂಥದ್ದು, ಇದನ್ನೆಲ್ಲ ಗಮನಿಸಿದಾಗ ನಾವು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಜನಜಾಗೃತಿಯನ್ನು ಮೂಡಿಸ್ತಾ ಸರ್ಕಾರಗಳಿಗೆ ಕಿವಿ ಹಿಂಡಿ ಸಾರ್ವಜನಿಕ ಕುಂದುಕೊರತೆಗಳನ್ನ ಹೇಳ್ತಕ್ಕಂಥ ವಿಶೇಷವಾದಂಥ ಕಾರ್ಯಕ್ರಮವೇ ಕನ್ನಡ ರಾಜ್ಯೋತ್ಸವದ ಗಾಂಧಿನಗರದ ವಿಶೇಷ.
ಜೊತೆಗೆ ಹಸಿದು ಬಂದವರಿಗೆ ಅನ್ನ, ನೆಲೆಯಲ್ಲಿದ್ದವರಿಗೆ ಆಶ್ರಯ ಕೊಡ್ತಕ್ಕಂಥದ್ದು ನಮ್ಮ ಈ ಸ್ಥಳದ ಮಹಿಮೆ. ಕಾರಣ ಏನಪ್ಪ ಅಂತಂದರೆ ಐತಿಹಾಸಿಕವಾದಂಥ ಸ್ಥಳ ಇದು, ತಮಗೆಲ್ಲ ಗೊತ್ತಿದೆ. ಇದೇ ಸ್ಥಳದಲ್ಲಿ ಅಣ್ಣವರು 16 ವರ್ಷ ಧ್ವಜಾರೋಹಣವನ್ನು ಮಾಡಿದ್ದಾರೆ. ಪಾರ್ವತಮ್ಮನವರು ಭಾಗಿಯಾಗಿದ್ದಾರೆ, ಶಿವರಾಜ್ ಕುಮಾರ್ ಅವರು ಭಾಗಿಯಾಗಿದ್ದಾರೆ, ರಾಘವೇಂದ್ರ ರಾಜ್ಕುಮಾರ್ ಭಾಗಿಯಾಗಿದ್ದಾರೆ, ಚಿನ್ನೇಗೌಡರು ಭಾಗಿಯಾಗಿದ್ದಾರೆ, ಎಸ್ ಎ ಗೋವಿಂದರಾಜ್ ಭಾಗಿಯಾಗಿದ್ದಾರೆ, ಶಿವರಾಜ್ ಕುಮಾರ್ ಭಾಗಿಯಾಗಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ಸೌಭಾಗ್ಯ ಅವ್ರ ಕುಟುಂಬದ ಒಂದು ಕಾರ್ಯಕ್ರಮವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ನಮಗೆ ನಮ್ಮ ಜಯರಾಮ್ ಸರ್ ಅವರು ಜೊತೆಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಶ್ರೀಕಾಂತ್ ಶೆಟ್ಟರು, ಪ್ರವೀಣ್ ಅವರು ಮತ್ತು ಹಲವಾರು ನಮ್ಮ ರಾಜ್ಕುಮಾರ್ ಅಪ್ಪಟ ಕುಟುಂಬದ ಸದಸ್ಯನ ರೀತಿ ತ್ಯಾಗು ಅವರು ನಮಗೆಲ್ಲ ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡೋದಕ್ಕೆ ಮತ್ತು ಕಾರ್ಯಕ್ರಮದ ನಿರೂಪಣೆಗಳು ಕಾರ್ಯಕ್ರಮ ಏನೇನಿದ್ದಾವೆ ಎಲ್ಲ 3-4 ದಿವಸ ನಮಗೆ ಇದೊಂದು ಹಬ್ಬದ ಸಡಗರ. ಯಾವ ಒಂದು ಮನೆಯಲ್ಲಿ ಮದುವೆ ಆದರೆ ಯಾವ ರೀತಿ ಎಲ್ಲರೂ ಚಪ್ರ, ಅರ್ಶಿನ, ಶಾಸ್ತ್ರ ಅಂತೇಳಿ ಮಾಡ್ತಾರೆ, ಆ ರೀತಿ ನಾವು ಸಹ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಮನೆಯ ಅಥವಾ ಒಂದು ನಾಡಿನ ಹಬ್ಬ ಅಥವಾ ಊರಿನ ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ. ತಮ್ಮೆಲ್ಲ ಸಹಕಾರದಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಕಾರಣಾಂತರದಿಂದ ಇವತ್ತು ಬರಬೇಕಾಗಿತ್ತು, ಲ್ಯಾಪ್ಟಾಪ್ ಒಂದು ಕೊಡಬೇಕಾಗಿತ್ತು ವಿದ್ಯಾರ್ಥಿಗೆ. ಆ ಲ್ಯಾಪ್ಟಾಪ್ ಸ್ವಲ್ಪ ತಡ ಆಗಿರೋದ್ರಿಂದ ಕೊಡೋಕ್ಕಾಗಲಿಲ್ಲ. ಮತ್ತು ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಇಲ್ಲಿ ಬರ್ತಕ್ಕಂಥ ಹೋರಾಟಗಾರರಿಗೆ, ಮಹಿಳಾ ಹೋರಾಟಗಾರರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಅಥವಾ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಅಥವಾ ರೈತ ಮುಖಂಡರಾಗಿರ್ಬೋದು, ಮಹಿಳೆಯರು, ಪುರುಷರು ಯಾರೇ ಬಂದರೂ ಸಹ ಏನಾದರೂ ಅವ್ರಿಗೆ ತೊಂದರೆಗಳಾದಾಗ ನಾವೆಲ್ಲ ನಮ್ಮ ಸಂಘಟನೆಯ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲ ಸೇರಿ ಅವ್ರಿಗೆ ಶೌಚಾಲಯದ ವ್ಯವಸ್ಥೆ, ಮಲಗೋ ವ್ಯವಸ್ಥೆ, ಬೆಡ್ಶೀಟಿನ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಕ್ಕಂಥದ್ದು ರೂಢಿ ಮಾಡ್ಕೊಂಬಂದಿದ್ದೀವಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲೋ 31 ಜಿಲ್ಲೆಗಳಿಂದ ಎಲ್ಲೆಲ್ಲಿಂದ ಬಂದಿರ್ತಾರಂತ ಗೊತ್ತಿರಲ್ಲ, ಯಾಕಂದರೆ ಅವ್ರು ಬೆಂಗಳೂರಿಗೆ ಗೊತ್ತಿರೋದಿಲ್ಲ. ಇಲ್ಲಿರ್ತಕ್ಕಂಥವ್ರು ನಮ್ಮ ಈ ಒಂದು ವಿಚಾರವನ್ನು ತಿಳ್ಕೊಂಡು ಅಕ್ಕಪಕ್ಕದ ಕ್ಷೇತ್ರದ ಜನಗಳು ಅಥವಾ ಅಕ್ಕಪಕ್ಕದ ಊರಿನ ಜನಗಳು ಈ ಒಂದು ಯಾವುದೇ ಹೋರಾಟ ಪ್ರತಿಭಟನೆಗೆ ಅಥವಾ ಇಲ್ಲಿ ಕಷ್ಟ ಅಂತೇಳಿ ಬೆಂಗಳೂರು ನಗರಕ್ಕೆ ವಿಧಾನಸೌಧಕ್ಕೆ ಮುಖ್ಯಮಂತ್ರಿ ಭೇಟಿ ಮಾಡೋಕ್ಕೆ ಬಂದವರು ಆಶ್ರಯ ನಿಶ್ರಾಂತರಾದಾಗ ಅವ್ರಿಗೆಲ್ಲ ಆಶ್ರಯ ಕೊಡೋದು, ಊಟ ಕೊಡುವತಕ್ಕಂಥ ಕೆಲಸವನ್ನು ಅವ್ರಿಗೆ ಏನೇನು ವ್ಯವಸ್ಥೆ ಬೇಕು ಹೊರಗಡೆ ಏನು ತೋಟದಪ್ಪ ಚಿತ್ರ ಅಂತೇಳಿ ಕೆಂಪೇಗೌಡರು ಕಾಲದಿಂದ ಇದೆ. ಅದು ಮುಂದುವರಿಬೇಕು ಈ ಗಾಂಧಿನಗರದಲ್ಲಿ ಅನ್ನೋದು ನನ್ನ ಮತ್ತು ನಮ್ಮ ಸಂಘಟಕರ ಭಾವನೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ, ಎಲ್ಲ ಸ್ನೇಹಿತರ ಸಹಕಾರದಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿರೋದಕ್ಕೆ ನನಗೂ ಭಾಳ ಸಂತೋಷ ಆಗ್ತಾಯಿದೆ. ಇನ್ನೂ 16 ವರ್ಷ ಈ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗಬೇಕು. ನಿಮ್ಮೆಲ್ಲರ ಆಸೆ, ಪ್ರೀತಿ, ವಿಶ್ವಾಸ ನನ್ನ ಮೇಲೆ ಅಥವಾ ನಮ್ಮ ಸಂಘಟಕರ ಮೇಲೆ, ನನ್ನ ಜೊತೆಗಾರರ ಮೇಲೆ ಇರಲಿ ಅಂತ ಆಶಿಸ್ತೀನಿ. ನಮಸ್ಕಾರ. ಕಾರಣ ಏನಂತೇಳಿದ್ರೆ, ನ್ಯಾಯಾಲಯದ ಆದೇಶದ ಮೇರೆಗೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಕಾನೂನು ನ್ಯಾಯಾಲಯದ ಆದೇಶ ಏನಿದೆ, ಆದ ಕಾರಣ ಉಪ್ಪಾರಪೇಟೆ ಪೊಲೀಸ್ ಮಾರುತಿಯವರಾಗಿರ್ಬೋದು ಅಥವಾ ಸಿಬ್ಬಂದಿವರ್ಗಾಗಿರ್ಬೋದು, ಅವರು ಸಹ ಭಾಳಷ್ಟು ಏನು ಇಲಾಖೆ ಕಾಕಿ ಬಟ್ಟೆ ಹಾಕಿದ್ದೀವಿ ನಾವು, ಪೊಲೀಸ್ ಇಲಾಖೆ ನಮ್ಮದು ಎಷ್ಟು ಕೆಲಸ ಆ ರೀತಿಯಲ್ಲ ಮಾನವೀಯತೆಯ ದೃಷ್ಟಿಯಿಂದ ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರನ್ನೂ ಸಹ ನಾವು ಅಲ್ಲಿಗೆಳಕ್ಕಾಗೋದಿಲ್ಲ. ಪೊಲೀಸರದ್ದು ಸಹ ಇದರಲ್ಲಿ ಭಾಳಷ್ಟು ಒಂದು ಇದಿದೆ. ಅವರು ಪಾಪ ಕಾಡಿ ಬೇಡಿ ಎಲ್ಲ ನಮ್ಮ ಜೊತೆಯಲ್ಲಿ ಒಗ್ಗೂಡಿಸಿ ಈ ಕಾರಣ ಏನಂತಾರೆ, ಬೇರೆ ಬೇರೆ ಜಿಲ್ಲೆಗಳಲ್ಲೋ ಅಥವಾ ಬೇರೆ ಹೊರಗಡೆ ಮಾಡೋದಕ್ಕೆ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇದ್ದರೆ ಈ ಸಮಸ್ಯೆ ಬರ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ, ಸ್ವಾತಂತ್ರ್ಯ ಉದ್ಯಾನವನದಲ್ಲೇ ಪ್ರತಿಭಟನೆ ಮಾಡಬೇಕು ಅನ್ನೋ ಸರ್ಕಾರದ ಸುತ್ತೋಲೆ ಮತ್ತು ನ್ಯಾಯಾಲಯದ ಆದೇಶ ಇರೋದ್ರಿಂದ ಎಲ್ಲ ಹೋರಾಟಗಾರರು ಇಲ್ಲೇ ಬರ್ತಾರೆ. ಹಾಗಾಗಿ ನಮಗೂ ಮತ್ತು ಪೊಲೀಸರಿಗೆ ಭಾಳ ಇಲ್ಲಿ ಹೆಚ್ಚಿನ ಕೆಲಸ ಇರುತ್ತೆ. ಎಲ್ಲರೂ ನಾವು ಕಾಪಾಡತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ನಮಗೆ ಹೆಚ್ಚಾಗಿ ನಾವು ಭಾಗವಹಿಸ್ತಾ ಇರ್ತೀವಿ ಅವ್ರ ಜೊತೆಯಲ್ಲಿ, ಹೋರಾಟಗಾರರ ಜೊತೆಯಲ್ಲಿ. 70 ವರ್ಷ ತುಂಬಿ ಸಹ ಕನ್ನಡಿಗರಿಗೆ ಉದ್ಯೋಗ ಇಲ್ಲ, ಕನ್ನಡಿಗರಿಗೆ ಸ್ವಂತ ನೆಲೆ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದರವರು, ಗಿರೀಶ್ ಗೌಡರು ಮತ್ತು ಶಿವರಾಮೇಗೌಡರು ಎಲ್ಲ ನಿರಂತರವಾಗಿ ಹೋರಾಟ ಮಾಡ್ಕೊಂಬರ್ತಾಯಿದ್ದೀವಿ. ಅವ್ರಗಳ ಜೊತೆ ಅಣ್ಣವರ ಅಭಿಮಾನಿಗಳ ಸಂಘ ಏನು ಅವತ್ತು ಹಾಕ್ಕೊಡ್ತೋ ಗೋಕಾಕ್ ವರದಿ ಜಾರಿಗೆ ಬರಲಿ ಅಂತ 1980ರ ದಶಕದಲ್ಲಿ ಆವತ್ತಿಂದ ಇವತ್ತವರೆಗೂ ಅಣ್ಣವರ ಅಭಿಮಾನಿಗಳು ನಾಡು, ನುಡಿ, ಜಲ, ವಿಚಾರ, ಭಾಷೆ ಬಂದಾಗ ಮೊದಲು ಧ್ವನಿ ಎತ್ತದೇ ಅಣ್ಣವರ ಅಭಿಮಾನಿಗಳು. ಅಂಥ ಕೆಲಸ ಗಾಂಧಿನಗರದಲ್ಲಿ ಮೊಟ್ಟ ಮೊದಲನೇದಾಗಿ ಇದು ಅಣ್ಣವರ ವಜ್ರೇಶ್ವರಿ ಕಂಬೈನ್ಸ್ ಅಂತ ಆ ಹೃದಯ ಭಾಗದಲ್ಲಿ ನಾವೆಲ್ಲರೂ ನಿಂತಿದ್ದೀವಿ. ನಮ್ಮೆಲ್ಲರ ಹೋರಾಟಗಾರರಿಗೆ
ಅಣ್ಣವರೇ ಸ್ಫೂರ್ತಿ. ಹಾಗಾಗಿ ಅಭಿಮಾನಿಗಳು ಕನ್ನಡ ಅಂದರೆ ಅಣ್ಣವರು, ಅಣ್ಣವರಂದರೆ ಕನ್ನಡ ಅನ್ನೋಂಥ ಒಂದನ್ನು ನಾವು ಪರಿಪಾಲನೆ ಮಾಡಿಕೊಂಡು ಎಲ್ಲೇ ರಾಜ್ಯೋತ್ಸವ ಆದರೂ ಸಹ ಅಣ್ಣವರ ಅಭಿಮಾನಿಗಳು ಮುಂಚೂಣಿಯಲ್ಲಿರ್ತೀವಿ. ಇವತ್ತು ಗಿರೀಶ್ ಗೌಡರ ನೇತೃತ್ವದಲ್ಲಿ ಒಂದು ಅರ್ಥಪೂರ್ಣವಾದ ರಾಜ್ಯೋತ್ಸವಕ್ಕೆ ನಾವೆಲ್ಲರೂ ಬಂದು ಅವ್ರಿಗೂ ಸಹ ಶುಭ ಹಾರೈಸಿ ರಾಜ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವು ಸಹ ಹಾರೈಸ್ತಾ ಇದ್ದೀವಿ. ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಮ್ಮ ಗಾಂಧಿನಗರದಲ್ಲಿ ಎಲ್ಲರೂ ನಮ್ಮ ಅಭಿಮಾನಿಗಳಿಂದ ಶುಭ ಕೋರ್ತಾ ಇದ್ದೀವಿ.